ನೀವೆಲ್ಲರೂ ಬಟಾಟೆ ಪೋಡಿ, ಜೀಗುಜ್ಜೆ ಪೋಡಿ, ಬದನೆ ಪೋಡಿ, ಹೀರೆಕಾಯಿ ಪೋಡಿ, ಹಣ್ಣಲ್ಲಿ ಬಾಳೆಹಣ್ಣಿನ ಪೋಡಿಯನ್ನು ಕೇಳಿರ್ತೀರಿ. ಅದೇ ರೀತಿ ನಾನಿಲ್ಲಿ ವಿಶೇಷವಾಗಿ ಹಲಸಿನ ಹಣ್ಣಿನ ಪೋಡಿಯನ್ನು ಮಾಡಿ ತೋರಿಸ್ತಾ ಇದ್ದೇನೆ. ಇದಕ್ಕೆ ಹಲಸಿನ ಹಣ್ಣಿನ ಸೊಳೆ ತೀರಾ ಹಣ್ಣಾಗಿರಬಾರ್ದು, ಇನ್ನೇನು 2 ದಿನದಲ್ಲಿ ಹಣ್ಣಾಗ್ತದೆ ಅನ್ನುವಾಗೆ ಇರಬೇಕು. ತಿನ್ನುವಾಗ ಸ್ವಲ್ಪ ಸ್ವೀಟಾಗಿರಬೇಕು. ಈ ರೀತಿಯ ಸೊಳೆಯಿಂದ ಪೋಡಿ ಮಾಡಿದರೆ ತಿನ್ನಲಿಕ್ಕೆ ತುಂಬ ರುಚಿಯಾಗಿರ್ತದೆ. ಮತ್ತ್ಯಾಕೆ ತಡ, ಈ ಹಲಸಿನ ಪೋಡಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರುವ. ಹಾಗೆ ನನ್ನ ಚಾನಲ್ಗೆ ಯಾರಾದರೂ ಹೊಸಬರಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ರೈಟ್ ಸೈಡಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡೋದಕ್ಕೆ ಮರಿಬೇಡಿ. ಹಾಯ್ ಫ್ರೆಂಡ್ಸ್, ನಾನು ಗೀತಾ, ಮಂಗಳೂರು ಮಲ್ಲಿಗೆಗೆ ಸ್ವಾಗತ. ಮೊದಲಿಗೆ ನಾನಿಲ್ಲಿ ಕಡಲೆ ಹುಡಿಯನ್ನು ತಗೊಂಡಿದ್ದೇನೆ. ಬಜ್ಜಿ ಬೋಂಡಕ್ಕೆಲ್ಲ ಏನು ಯೂಸ್ ಮಾಡ್ತಾರೆ ನೋಡಿ, ಅದೇ ಕಡಲೆ ಹುಡಿ. ಈಗ ಇದಕ್ಕೆ ನಾನು ಸ್ವಲ್ಪ ಜೀರಿಗೆ ಹಾಕ್ತಾ ಇದ್ದೇನೆ. ಹಲಸಿನಕಾಯಿ ಗ್ಯಾಸ್ಟ್ರಿಕ್ ಆಗಿರೋದ್ರಿಂದ ಕೆಲವರಿಗೆ ಇದು ತಿಂದರೆ ಆಗೋದಿಲ್ಲ. ಆದ್ದರಿಂದ ಹಲಸಿನಕಾಯಿಯ ಯಾವುದೇ ಐಟಮ್ ಮಾಡಿದರೂ ಕೂಡ ನಾವು ಸ್ವಲ್ಪ ಜೀರಿಗೆ ಹಾಕಬೇಕು. ಜೀರಿಗೆ ಹಾಕಿದರೆ ಅದರ ಫ್ಲೇವರ್ ಕೂಡ ಚೆನ್ನಾಗಿರ್ತದೆ. ಹಾಗೆ ಇಲ್ಲಿ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಕೊಂಡಿದ್ದೇನೆ. ಈಗ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಕಲಿಸ್ಬೇಕು. ಗಂಟಿಲ್ಲದಾಗಿ ಅದನ್ನು ಕಲಿಸ್ಬೇಕು. ಈಗ ಇಲ್ಲಿ ನಾನು ಎಷ್ಟು ನೀರು ಬೇಕೋ ಅಷ್ಟು ಹಾಕಿ ಚೆನ್ನಾಗಿ ಕಲಸಿ ಇಟ್ಕೊಂಡಿದ್ದೇನೆ. ಹಾಗೆ ಇಲ್ಲಿ ನಾನು ಎಣ್ಣೆ ಕಾಯಲಿಕ್ಕೆ ಇಟ್ಟಿದ್ದೇನೆ. ನಾನಿಲ್ಲಿ ತೆಂಗಿನೆಣ್ಣೆ ಯೂಸ್ ಮಾಡ್ತಾ ಇರೋದು. ಈ ಎಣ್ಣೆಯಲ್ಲಿ ನಾನು ಇದಕ್ಕಿಂತ ಮೊದಲು ಚಕ್ಕುಲಿ ಕಾಯಿಸಿ ಇಟ್ಟಿದ್ದೆ, ಅದಕ್ಕೆ ಈ ಕಲರ್ ಬಂದಿದೆ. ಈಗ ನಾವು ಸೊಳೆಯನ್ನು ಒಂದೊಂದಾಗಿ ಈ ಹಿಟ್ಟಲ್ಲಿ ಅದ್ದಿ ಎಣ್ಣೆಯಲ್ಲಿ ಬಿಡಬೇಕು. ಇದನ್ನು ಎಣ್ಣೆಯಲ್ಲಿ ಬಿಟ್ಟ ತಕ್ಷಣವೇ ಮಗುಚಿ ಹಾಕಬಾರ್ದು, ಯಾಕೆಂದರೆ ಹಿಟ್ಟೆಲ್ಲ ಸೌಟಿಗೆ ಮೆತ್ತಿಕೊಳ್ತದೆ. ಸ್ವಲ್ಪ ಅದು ಕಾದಿದ್ದೆ ಅಂತ ಆದಮೇಲೆ ಅದನ್ನು ಮಗುಚಿ ಹಾಕಬೇಕು. ಹಾಗೆ ಇದನ್ನು ತುಂಬ ಹೊತ್ತು ಇಡಬೇಕಾದ ಅವಶ್ಯಕತೆ ಕೂಡ ಇಲ್ಲ, ಏಕೆಂದರೆ ಹಲಸಿನ ಹಣ್ಣಲ್ವಾ, ಬೇಗ ಬೇಯ್ತದೆ. 2 ಕಡೆ ಹಿಟ್ಟು ಸ್ವಲ್ಪ ಕೆಂಪಗಾದರೆ ಸಾಕು, ಅದನ್ನು ತೆಗಿಬೋದು. ಈಗ ನಾನು ನೋಡಿ ಇದರಿಂದ ತೆಗಿತಾ ಇದ್ದೇನೆ. ಇದು ನಾನು 2ನೇ ಸಲ ಹಾಕಿರೋದು. ಇದನ್ನು ಕೂಡ ನಾನು ಚೆನ್ನಾಗಿ ಕಾಯಿಸಿ ತೆಗಿತಾ ಇದ್ದೇನೆ. ನೋಡಿದಲ್ಲ ಫ್ರೆಂಡ್ಸ್, ಈ ಹಲಸಿನ ಪೋಡಿ ಮಾಡುವ ವಿಧಾನ ಇಷ್ಟೇ ಇರೋದು. ಎಷ್ಟು ಸಿಂಪಲ್ ಆಗಿದೆ ಅಲ್ವಾ, ಆದರೆ ಇದರ ರುಚಿಯಂತೂ ತುಂಬ ಚೆನ್ನಾಗಿರ್ತದೆ. ಒಂದು ಸಲ ನೀವು ಕೂಡ ಟ್ರೈ ಮಾಡಿ. ಇದು ಸಂಜೆಯ ಟೀ ಟೈಮಿಗೆ ಹೇಳಿ ಮಾಡಿಸಿದಂಥ ಕಾಂಬಿನೇಷನ್ ಆಗಿದೆ. ಇದನ್ನು ಮಕ್ಕಳಿಂದ ಹಿಡಿದು ದೊಡ್ಡವರು ಕೂಡ ಇಷ್ಟಪಟ್ಟು ತಿಂತಾರೆ. ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೇನೆ. ಹಾಗಿದ್ದಲ್ಲಿ ಒಂದು ಲೈಕ್, ಶೇರ್ ಮಾಡೋದನ್ನು ಮರಿಬೇಡಿ. ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ, ರೈಟ್ ಸೈಡಲ್ಲಿರುವ ಬೆಲ್ ಬಟನನ್ನು ಒತ್ತಿ. ಮತ್ತೊಂದು ಹೊಸ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್.